ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ನಿಮ್ಮೆಲ್ಲರಿಗೂ ಸ್ವಾಗತ. BVSM ಅಕಾಡೆಮಿಗೆ ಸ್ವಾಗತ. ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ನನ್ನ ಗ್ರಾಮ ಮತ್ತು ಗ್ರಾಮೀಣ ಕರ್ನಾಟಕಕ್ಕೆ ಸಹಾಯ ಮಾಡುವ ಮತ್ತು ಸೇವೆ ಸಲ್ಲಿಸುತ್ತಿರುವ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ದೇಮಯ್ಯ. I am Veerbhadraya Demaya from BVSM Academy, son of G. Demaya, Gopanhalli. All of you welcoming you to my BVSM Academy, a School of Arts and Science. I, Veerbhadraya Demaya, on behalf of Gopanhalli Employees Association, serving my village and rural Karnataka. Well friends, this is my emblem of BVSM Academy, a School of Arts and Science, a mission with a vision. Dear students, every day please follow up your studies with the following disciplines: fresh up early in the morning prayer, attend your school, good morning, then log in at 5 p.m. BVSMA Gopanhalli, prayer, revision previous classes, today's lessons, log out at 6 p.m. Good night. This is a scheduled program given to my Gopanhalli students and Chalakere students, Chitradurga students, my rural Karnataka students. Well friends, let us play and have a ನಾವು ಹಳ್ಳಿಯಲ್ಲಿದ್ದಾಗ ಸಣ್ಣ ಹುಡುಗರಾದಾಗ ನಾವು ಇದನ್ನು ಮರಕೋತಿ ಆಟ ಆಡ್ತಾ ಇದ್ವಿ. ಹಾಗೆ ಮಕ್ಕಳಿಗೋಸ್ಕರ ಇದೊಂದು ಎಲ್ಲರಿಗೂ ಒಂದು ರೀತಿಯಲ್ಲಿ ಆಟ, ವಿಜ್ಞಾನದ ಆಟವನ್ನು, ವಿಜ್ಞಾನದ ಪಾಠವನ್ನು ನಾವು ಮಾಡೋಣ. ಒಂದು ರೀತಿಯ ಎಲ್ಲರಿಗೂ ಅನುಕೂಲ ಆಗುವ ಹಾಗೆ, ಎಲ್ಲರಿಗೂ ವಿಜ್ಞಾನವನ್ನು ತಿಳಿಯುವ ಹಾಗೆ ಪಾಠ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಯೋಗವನ್ನು ಮಾಡುತ್ತಿದ್ದೇನೆ. ಇದು ನೋಡಿ, ಮರಕೋತಿ ಆಟ ಆಡ್ತಿದ್ರು ನಾವೆಲ್ಲ ಚಿಕ್ಕ ಹುಡುಗರಾದಾಗ. ನೋಡಿ, ಕೆಮಿಸ್ಟ್ರಿ ಬ್ರಾಂಚ್ಗೆ ಒಬ್ರು ಹೋಗ್ತಾರೆ, ಫಿಸಿಕ್ಸ್ ಬ್ರಾಂಚ್ಗೆ ಒಬ್ರು ಹೋಗ್ತಾರೆ, ಬಯಾಲಜಿ ಬ್ರಾಂಚ್ಗೆ ಒಬ್ರು ಹೋಗ್ತಾರೆ, ಅರ್ತ್ ಸೈನ್ಸ್ ಬ್ರಾಂಚ್ಗೆ ಒಬ್ರು ಹೋಗ್ತಾರೆ. ಸ್ಪೇಸ್ ಸೈನ್ಸಲ್ಲಿ ತೇಜ, ವಿನಯ ಬಂದ್ರು, ಕುತ್ಕೊಳ್ರು, ನೋಡ್ರು ವಿಜ್ಞಾನದ ಮರ ಹೇಗಿದೆ, ಹೇಗೆ ಬೆಳೆಸಿದೀವಿ ನೋಡ್ರು ನಾವು. ನೀವು ಸ್ವಲ್ಪ ನೀರು ಹಾಕ್ರಯ್ಯ, ಬೆಳೆಸ್ರಯ್ಯ, ಕಲ್ತ್ಕೊಳ್ಳೋಣ. ಲೆಟ್ಸ್ ಪ್ಲೇ. ಕಮ್ ಆನ್ ಮೈ ಡಿಯರ್ ಫ್ರೆಂಡ್ಸ್. This is 10th standard science textbook solutions, Karnataka state syllabus in English medium. I can also give for the Kannada medium students. ಕನ್ನಡದ ಕನ್ನಡ ಮಗಳಿಗೋಸ್ಕರನೇ ಇದು ಮಾಡ್ತಿರೋದು. ಅದು ಸಿಗಲಿಲ್ಲ, ಹುಡುಕಿ ನೆಕ್ಸ್ಟ್ ಕ್ಲಾಸ್ನ ಕೊಡೋಣ. ಇದು ಚಾಪ್ಟರ್ 1 16 ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ. ತೇಜ, ಅಲೆ, ವಿನಯ ಟೆಕ್ಸ್ಟ್ ಬುಕ್ ತೆಗೆದು ಕೂತ್ಕೊಂಡ್ರು, ಓದ್ರು. ಸ್ವಲ್ಪ ಪರೀಕ್ಷೆ ಹತ್ರ ಬಂತು, ಸ್ವಲ್ಪನಾದ್ರೂ ಹೋದ್ರೆ. ಕರೋನಾ ನೇವದಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಕಂಡ್ರೋ ನೀವೆಲ್ಲ. ನೋಡಿ, ಈಗ ವಿಜ್ಞಾನ ಅಂತಕ್ಕಂಥ ಒಂದು ಹೆಮ್ಮರದಲ್ಲಿ, ದೊಡ್ಡ ಮರದಲ್ಲಿ ಹೇಗೆ ಮರದಲ್ಲಿ ಹಕ್ಕಿಗಳು, ಪಕ್ಷಿಗಳು, ಹಣ್ಣುಗಳು, ಫಲಪುಷ್ಪಗಳು ಎಲ್ಲ ಹೆಂಗಿರ್ತವೋ ಅದೊಂದು ರೀತಿಯ ನ್ಯಾಚುರಲ್ ಸೈನ್ಸ್ ಇರಲಿ. ಈಗ ಮೊಟ್ಟ ಮೊದಲನೇದಾಗಿ ಈ ಕಡೆ ಬ್ರಾಂಚಿಗೆ ಬರೋಣ. ಇಲ್ಲಿಗೆ ಬ್ರಾಂಚ್. ದೇರ್ ಆರ್ ಮೆನಿ ಬ್ರಾಂಚಸ್ ಆರ್ ದೇರ್. ಸ್ಟಿಲ್ ಇಟ್ಸ್ ಅನ್ ಎಕ್ಸಾಂಪಲ್. ಕೆಮಿಸ್ಟ್ರಿ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ which deals with the study of chemicals, elements, compounds, mixtures. Chemistry creates a new world for your kind information, my dear friends. ಈ ರಸಾಯನ ಶಾಸ್ತ್ರ ಅನ್ನೋದು ಇಲ್ಲದ ಜಾಗನೇ ಇಲ್ಲ ರೀ. ಇಡೀ ಪ್ರಪಂಚನೇ ರಸಾಯನ ಶಾಸ್ತ್ರ. ಅದರಲ್ಲೂ ಫಿಲಮ್ ಫೀಲ್ಡ್ನಲ್ಲಂತೂ ಕೆಮಿಸ್ಟ್ರಿ ಚೆನ್ನಾಗಿತ್ತಮ್ಮ ಅಂತಂತಾರೆ. ಅದರ ಅರ್ಥ ಕೆಮಿಸ್ಟ್ರಿ ಇಸ್ ಎ ವಂಡರ್ಫುಲ್ ಸಬ್ಜೆಕ್ಟ್ ಅಂಡ್ ಇಟ್ಸ್ ಎ ಕಲರ್ಫುಲ್ ಸಬ್ಜೆಕ್ಟ್. ಆಮೇಲೆ ಭೌತಶಾಸ್ತ್ರ, ಫಿಸಿಕ್ಸ್, ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಮ್ಯಾಟರ್ ಅಂಡ್ ಇಟ್ಸ್ ಸರೌಂಡಿಂಗ್ಸ್. many things we are studying in the physics. ಭೌತಶಾಸ್ತ್ರದಲ್ಲಿ ನಾವು ಬೆಳಕಿನ ಬಗ್ಗೆ, ಮತ್ತು ಅನೇಕ ಥರದ ಕಾಂತಕ್ಷೇತ್ರದ ಬಗ್ಗೆ, ಮತ್ತು ವೇಗೋತ್ಕರ್ಷಗಳ ಬಗ್ಗೆ, ಇನ್ನೂ ಅನೇಕ ರೀತಿಯ ಭೌತಶಾಸ್ತ್ರದ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಇನ್ನು ಜೀವಶಾಸ್ತ್ರ, ಉಸಿರಾಡ ಇರೋವರೆಗೂ ಜೀವಶಾಸ್ತ್ರ ಇದ್ದೇ ಇರ್ತದೆ. ಜೀವಶಾಸ್ತ್ರದಲ್ಲಿ ಜೀವಶಾಸ್ತ್ರ ಮೀನ್ಸ್ ಬಯಾಲಜಿ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸಜೀವ ವಸ್ತುಗಳ
ಬಗ್ಗೆ ತಿಳ್ಕೊಳ್ತಕ್ಕಂಥದ್ದೇ ಜೀವಶಾಸ್ತ್ರ. ಜೀವ ಇರ್ತಕ್ಕಂಥ ವಸ್ತುಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದೇ ಜೀವಶಾಸ್ತ್ರ. ಮತ್ತು ಆ ಜೀವಶಾಸ್ತ್ರವನ್ನು ಅನೇಕ ಭಾಗಗಳಾಗಿ ನೋಡಿದ್ದೀವಿ, ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರ. ಅದನ್ನು ಓದೋಣ ನಿಧಾನವಾಗಿ. ಆಮೇಲೆ ಮತ್ತು ಇನ್ನೊಂದು ಬ್ರಾಂಚ್ಗೆ ಹೋಗೋಣ. ಮರಕೋತಿ ಆಟ ಆಡ್ತಿದ್ವಿ, ಇವಾಗ ನಾವು ನೋಡಿ ಇನ್ನೊಂದು ಬ್ರಾಂಚು ಅರ್ತ್ ಸೈನ್ಸಸ್, ಅಂದರೆ ಭೂವಿಜ್ಞಾನ. ವಂಡರ್ಫುಲ್, ಇಟ್ ಇಸ್ ಮೈ ಡಿಪಾರ್ಟ್ಮೆಂಟ್, ಎಸ್ಟೀಮ್ಡ್ ಡಿಪಾರ್ಟ್ಮೆಂಟ್, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಭೂವಿಜ್ಞಾನ. ಈ ಭೂವಿಜ್ಞಾನದಲ್ಲಿ ನಾವು ಭೂಮಿಯ ಬಗ್ಗೆ, ಭೂಮಿಯ ಪದರಿನ ಬಗ್ಗೆ, ಭೂಮಿಯ ವೈಶಾಲ್ಯತೆ ಬಗ್ಗೆ. ಅರ್ತ್ ಇಸ್ ಅ ವಂಡರ್ಫುಲ್ ಪ್ಲಾನೆಟ್. ಅರ್ತ್ ಇಸ್ ಅ ಬ್ಲೂ ಪ್ಲಾನೆಟ್, ಇಟ್ಸ್ ಕಾಸ್ ಅ ಬ್ಲೂ ಪ್ಲಾನೆಟ್. ಮತ್ತು ಸ್ಪೇಸ್ ಸೈನ್ಸ್, ಬಾಹ್ಯಾಕಾಶ ವಿಜ್ಞಾನ. ಸ್ನೇಹಿತರೆ, ಏನು ರಾಕೆಟ್ ಕಾಲ ಇದು ನೋಡಿ. ಬಾಹ್ಯಾಕಾಶದಲ್ಲಿ ನಕ್ಷತ್ರಗಳು, ಭೂಮಿ ಹೇಗೆ ತಿರುಗುತ್ತೆ, ಭೂಮಿಯ ಮಂಡಲ ಏನು, ಭೂಮಂಡಲ ಏನು, ವಾಯುಮಂಡಲ, ಆಕಾಶಮಂಡಲ, ತಾರಾಮಂಡಲ, ಇವನ್ನೆಲ್ಲ ತಿಳ್ಕೊಳ್ತಕ್ಕಂಥದ್ದೇ ಬಾಹ್ಯಾಕಾಶ ವಿಜ್ಞಾನ. ಸ್ಪೇಸ್ ಸೈನ್ಸ್ ಇಸ್ ವಂಡರ್ಫುಲ್, ಮೈ ಡಿಯರ್ ಫ್ರೆಂಡ್ಸ್. Now I would like to divert your attention towards the subject which is called chemistry. As I told you, it's a wonderful subject. Chemistry is the study of the composition of substances and how they interact with each other. It covers topics such as how the chemical and physical properties of substances are determined by their structure at an atomic scale. ನೋಡಿ, ರಾಸಾಯನಿಕ ಶಾಸ್ತ್ರದಲ್ಲಿ ಭೌತಿಕ ಗುಣಗಳು ಮತ್ತು ರಾಸಾಯನಿಕ ಗುಣಗಳನ್ನು, ಒಂದು ವಸ್ತುವಿನ ಭೌತ ಗುಣಗಳು ಮತ್ತು ರಾಸಾಯನಿಕ ಗುಣಗಳನ್ನು ನಾವು ತಿಳ್ಕೊಳ್ತಕ್ಕಂಥದ್ದು, ಅದರ ರಚನೆಯನ್ನು ತಿಳ್ಕೊಳ್ತಕ್ಕಂಥದ್ದು. ಮತ್ತು ಹೌ ಸಬ್ಸ್ಟೆನ್ಸಸ್ ಕ್ಯಾನ್ ಚೇಂಜ್ ಫಾರ್ಮ್ ಸಚ್ ಆಸ್ ಬಿಟ್ವೀನ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಆಸ್ ವೆಲ್ ಆಸ್ ಥ್ರೂ ದ ಪ್ರಾಸೆಸ್ ಸಚ್ ಆಸ್ ಡಿಸಾಲ್ವಿಂಗ್. ಈಗ ಸಾಲಿಡ್ಸು, ಘನ ವಸ್ತುಗಳು, ದ್ರವ ವಸ್ತುಗಳು, ಅನಿಲ ವಸ್ತುಗಳು ಹೇಗಿರ್ತವೆ, ಅವು ಹೇಗೆ ನೀರಿನಲ್ಲಿ ಕರಗ್ತವೆ, ಹೇಗೆ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ಮತ್ತು ಹೌ ಸಬ್ಸ್ಟೆನ್ಸಸ್ ಕ್ಯಾನ್ ಇಂಟರಾಕ್ಟ್ ಆ್ಯಂಡ್ ದಟ್ ಪಾರ್ಟಿಕಲ್ಸ್ ರಿಅರೇಂಜ್ ಟು ಫಾರ್ಮ್ ನ್ಯೂ ಸಬ್ಸ್ಟೆನ್ಸಸ್. ತೇಜ, ನೀನು ಬೆಳಗ್ಗೆನೇ ಕೇಳಿದೆಯಲ್ಲೋ ಕೆಮಿಕಲ್ ರಿಯಾಕ್ಷನ್ಸು, ಅದನ್ನು ಈ ಕ್ಲಾಸ್ ಮುಗಿತಿದ್ದಂಗೆ ಅದೇ ಕ್ಲಾಸೇ ನಾನು ತಗೊಳ್ಳೋದು. ಇವಾಗ ಬಿ ರೆಡಿ ಫಾರ್ ದಟ್. ಅಷ್ಟೊತ್ತಿಗೆ ನೀನು ಎಮ್ಮೆ ಕರ್ಕೊಂಡು ಬಂದ್ಬಿಡು. ಆಮೇಲೆ ಎನರ್ಜಿ ಚೇಂಜಸ್ ಇನ್ವಾಲ್ವ್ಡ್ ಇನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಸೆಸ್. ಆಮೇಲೆ ಶಕ್ತಿ ಯಾವ ರೀತಿ ಆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಯೋಗ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತದ್ದು. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಇಂಟು ಗ್ರೂಪ್ಸ್ ಸಚ್ ಆಸ್ ಎಲಿಮೆಂಟ್ಸ್, ಕಾಂಪೌಂಡ್ಸ್ ಆ್ಯಂಡ್ ಮಿಕ್ಸ್ಚರ್ಸ್. ನೋಡಿ, ಈ ಒಂದು ವಸ್ತುವು ಯಾವ ರೀತಿ ಅದನ್ನು ನಾವು ವಿಂಗಡಣೆ ಮಾಡಿದ್ದೀವಿ, ಮೂಲ ವಸ್ತುಗಳು, ಸಂಯುಕ್ತ ವಸ್ತುಗಳು ಮತ್ತು ಮಿಶ್ರಣಗಳು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು. ಭೌತಶಾಸ್ತ್ರ. Physics is the study of natural phenomena from the smallest subatomic particles to entire galaxies. ನೋಡಿ, ಭೌತಶಾಸ್ತ್ರ ಒಂದು ಸಣ್ಣ ವಸ್ತುವಿನಿಂದ ಹಿಡಿದು ದೊಡ್ಡ ವಸ್ತುವಿನವರೆಗೂ ತಿಳ್ತಕ್ಕಂಥದ್ದು, ಅದರ ಸುತ್ತಮುತ್ತಲಿನ ಪರಿಸರವನ್ನು ತಿಳ್ಕೊಳ್ತಕ್ಕಂಥದ್ದು. ಮೋಷನ್, ದ ಇಂಟ್ರಾಕ್ಷನ್ ಆಫ್ ಮೂವಿಂಗ್ ಆಬ್ಜೆಕ್ಟ್ಸ್, ಚಲನೆ ಮತ್ತು ಈ ಚಲನೆಗೆ ಒಳಪಟ್ಟ ವಸ್ತುಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು. ಫೋರ್ಸಸ್ ಸಚ್ ಆಸ್ ಮ್ಯಾಗ್ನೆಟಿಸಮ್, ಗ್ರಾವಿಟಿ ಆ್ಯಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಬಾಡೀಸ್ ಆರ್ ಫೋರ್ಸಸ್. ಆಮೇಲೆ ನೋಡಿ, ಈ ಬಲ, ಈ ರೀತಿ ಬಲ ಯಾವ ಥರ ಇರುತ್ತೆ, ಕಾಂತಕ್ಷೇತ್ರದಲ್ಲಿ ಬಲ ಹೆಂಗಿರುತ್ತೆ, ವಿದ್ಯುತ್ ಕ್ಷೇತ್ರದಲ್ಲಿ ಬಲ ಹೆಂಗಿರುತ್ತೆ, ಭೂಮಿಯ ಆಕರ್ಷಣ ಶಕ್ತಿ, ಗುರುತ್ವಾಕರ್ಷಣ ಶಕ್ತಿ ಹೆಂಗಿರುತ್ತೆ, ಆಮೇಲೆ ಸ್ಥಿತಿ ಎಲೆಕ್ಟ್ರಿಸಿಟಿ, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಅದು ಒಂದು ರೀತಿಯ ನಾವೆಲ್ಲ ತಿಳ್ಕೊಳ್ಳೋಣ. ನೆಕ್ಸ್ಟು ವೇವ್ಸ್ ಇನ್ಕ್ಲೂಡಿಂಗ್ ಲೈಟ್, ಸೌಂಡ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಆಮೇಲೆ ಈ ಒಂದು ಧ್ವನಿ ತರಂಗಗಳು ಯಾವ ರೀತಿ ಚಲಿಸ್ತವೆ, ಬೆಳಕು ಯಾವ ರೀತಿ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದರೆ ಏನು, ಅದೆಲ್ಲ ನಾವು ತಿಳ್ಕೊಳ್ಳೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತಂದರೆ ಕಾಂತೀಯ ಮತ್ತು ವಿದ್ಯುತ್ ಕಾಂತೀಯ ಪ್ರಸರಣ. ವಿದ್ಯುತ್ತು ಮತ್ತು ಕಾಂತಕ್ಷೇತ್ರ, ಎಲೆಕ್ಟ್ರಿಸಿಟಿ ಆಸ್ ವೆಲ್ ಆಸ್ ದ ಮ್ಯಾಗ್ನೆಟಿಸಮ್, ಎರಡನ್ನೂ ಸಂಯೋಗ ಮಾಡ್ಕೊಂಡು ಅವನ್ನೆಲ್ಲ ತಿಳ್ಕೊಳ್ತಾರೆ. ಅದನ್ನೆಲ್ಲ ನಿಧಾನ ಹೇಳೋಣ. ಎಲೆಕ್ಟ್ರಿಸಿಟಿ ಆ್ಯಂಡ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್, ಮತ್ತು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಶಕ್ತಿಯ ನಕ್ಷೆಗಳು, ಅವನ್ನೆಲ್ಲ ತಿಳ್ಕೊಳ್ಳೋಣ. ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್, ಅವೆಲ್ಲ ತಿಳ್ಕೊಳ್ಳೋಣ. ಈಗ ಜೀವಶಾಸ್ತ್ರಕ್ಕೆ ಬರೋಣ. ಬಯಾಲಜಿ ಇಸ್ ದ ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್. ಸಜೀವ ವಸ್ತುಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಜ್ಞಾನ, ಜೀವ ಇರ್ತಕ್ಕಂಥ ವಸ್ತುಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಜ್ಞಾನವೇ ಸಜೀವಶಾಸ್ತ್ರ. ಮತ್ತು ಹೌ ಎ ರೇಂಜ್ ಆಫ್ ಲಿವಿಂಗ್ ಥಿಂಗ್ಸ್ ಹ್ಯಾವ್ ಎವಾಲ್ವ್ಡ್ ಇನ್ ಈ ಅರ್ತ್ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್.
ಭೂಮಿ ಹುಟ್ಟಿದಾರಭ್ಯ ಈ ಜೀವಿಯ ಉಗಮ ಹೆಂಗಾಯಿತು ಹೇಗಾಯಿತು ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು. ಆಮೇಲೆ ಲಿವಿಂಗ್ ಥಿಂಗ್ಸ್ ಇನ್ಕ್ಲೂಡಿಂಗ್ ಅನಿಮಲ್ಸ್, ಪ್ಲಾಂಟ್ಸ್, ಫಂಗಿ ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ನೋಡಿ, ಸಜೀವ ವಸ್ತುಗಳಲ್ಲಿ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ವಸ್ತುಗಳು ಮತ್ತು ಕಣ್ಣಿಗೆ ಕಾಣುವ ವಸ್ತುಗಳು, ಅದು ನಮಗೆ ಅನಿಮಲ್ಸ್ ಆಗ್ಬೋದು, ಪ್ಲಾಂಟ್ಸ್ ಆಗ್ಬೋದು, ಅಂದರೆ ಪ್ರಾಣಿಗಳಾಗ್ಬೋದು, ಸಸ್ಯಗಳಾಗ್ಬೋದು, ಇವನ್ನೆಲ್ಲ ತಿಳ್ಕೊಳ್ತಕ್ಕಂಥದ್ದು. ಮತ್ತು ಇಂಟರ್ಡಿಪೆಂಡೆಂಟ್ ಟು ಇಂಟರಾಕ್ಟ್ ವಿತ್ ಈಚ್ ಅದರ್ ಆ್ಯಂಡ್ ದರ್ ಎನ್ವಿರಾನ್ಮೆಂಟ್. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಈ ಜೀವಶಾಸ್ತ್ರ ಯಾವ ರೀತಿ ಇರ್ತದೆ, ಜೀವಿಯ ವಿಕಸನ ಹೆಂಗಾಯಿತು, ಹೌ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎವಾಲ್ವ್ಡ್ ಆ್ಯಂಡ್ ಆಲ್, ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಇಟ್. ನಾವು ಸ್ಟ್ರಕ್ಚರ್ ಆಫ್ ಸೆಲ್ಸ್ ಆ್ಯಂಡ್ ವೈಟಲ್ ಲೈಫ್ ಪ್ರಾಸೆಸ್ ದೆ ಪರ್ಫಾರ್ಮ್. ಅದರ ಒಂದು ಯಾವುದೇ ಒಂದು ಜೀವಿಯ ರಚನೆ ಹೇಗಿರ್ತದೆ ಅದರ ಬಗ್ಗೆ ಎಲ್ಲ ತಿಳ್ಕೊಳ್ತಕ್ಕಂಥದ್ದೇ ಈ ಒಂದು ಜೀವಶಾಸ್ತ್ರದ ಉದ್ದೇಶ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಹೆರಿಟೆಡ್ ಫ್ರಮ್ ಜನರೇಷನ್ ಟು ಜನರೇಷನ್. ಅಂದರೆ ಇದು ಬೇವಿನ ಬೀಜದಲ್ಲಿ ಬೇವಿನ ಮರ ಹುಟ್ಟುತ್ತೆ, ಮಾವಿನ ಬೀಜದಲ್ಲಿ ಮಾವಿನ ಮರ ಹುಟ್ಟುತ್ತೆ. ಸಸ್ಯಶಾಸ್ತ್ರ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಇದು ಮಾವಿನಿಂದ ಮಾವೇ ಬೆಳೆಯುತ್ತೆ ವಿನಃ ಬೇವಿನಿಂದ ಬೇವು ಬೆಳೆಯುತ್ತೆ ವಿನಃ ಒಳ್ಳೆಯದೇ ಬರ್ತದೆ ವಿನಃ ಕೆಟ್ಟದ್ರಿಂದ ಕೆಟ್ಟದ್ದು ಬರ್ತದೆ ವಿನಃ. ನ್ಯಾಚುರಲ್ ಸೈನ್ಸ್ ಇವೆಲ್ಲ ತಿಳ್ಕೊಳ್ಳೋದು ಬೇಕಾದಷ್ಟಿರುತ್ತೆ. ಇದೊಂದು ವಿಜ್ಞಾನ, ಜೀವಶಾಸ್ತ್ರ ವಿಕಸನ. ಸ್ನೇಹಿತರೆ, ನಾನು ವೀರಭದ್ರಯ್ಯ, ದ್ಯಾವರ ಶಿವಮೊಗ್ಗ. ನನ್ನ ಉದ್ದೇಶ ಇರೋದು ಗ್ರಾಮೀಣ ಮಕ್ಕಳಿಗಾಗಿ ಒಂದು ವಿಜ್ಞಾನದ ಪಾಠ ಜೊತೆಗೆ ಪರಿಪಾಠ ಇಟ್ಕೊಂಡಿದ್ದೀನಿ. ಈ ನಮ್ಮ ಹುಡುಗ ತೇಜ ಹೆಮ್ಮೆ ಕಾಯಕ್ಕೆ ಹೋಗ್ತಾನಂತೆ, ಅವನಿಗೋಸ್ಕರ ಇದನ್ನೊಂದು ರೆಡಿ ಮಾಡಿ ಅವನಿಗೆ ಕಳಿಸ್ತೀನಿ, ಅವನು ಓದ್ಕೊಂತಾನೆ. ನೋಡಿ, ನಮ್ಮ ಹುಡುಗರು ಎಮ್ಮೆ ಕಾದ್ಕೊಂಡು ಆಮೇಲೆ ಬೇಸಾಯ ಮಾಡಿಕೊಂಡು ಹೊಲಗಳಿಗೆ ಹೋಗ್ಕೊಂಡು ಓದ್ಕೋತವೆ. ಅವರಿಗೆ ನಾವು ಒಂದು ರೀತಿಯ ಎನ್ಕರೇಜ್ ಮಾಡೋ ಉದ್ದೇಶದಿಂದ ಇವನ್ನ ನಾವು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಮ್ಮೆ ಭೇಟಿ ಆಗೋಣ ಸ್ನೇಹಿತರೆ. ವೀರಭದ್ರಯ್ಯ ದೇಮಯ್ಯ. ಕಾಲ್ ಮೀ 9638282428. ನನಗೆ ದೂರವಾಣಿಯನ್ನು ಮಾಡಬಹುದು. ನನ್ನ ಹೆಸರು ವೀರಭದ್ರಯ್ಯ, ದ್ಯಾವರ ಶಿವಮೊಗ್ಗ, ಗೋಪನಹಳ್ಳಿ, 9661082428. ಧನ್ಯವಾದ.